ನಾವು ರೈತರು, ಕಾರ್ಮಿಕರು, ನೊಂದವರ ಪರ. ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ ಮೊಹಮ್ಮದ್ ಅಲಿ ಬಾಳ್ಕರ್ ಸಾರಥ್ಯದಲ್ಲಿ. ಬನ್ನಿ, ಕೈ ಜೋಡಿಸಿ. ಜೈ ಜವಾನ್, ಜೈ ಕಿಸಾನ್. ಬೇವರ್ಸಿ ಅವನು ಮುಂದಿನ ಹೋರಾಟ 100% ಅವನನ್ನು ಬಂಧಿಸಲಿಲ್ಲ ಅಂತಂದರೆ ಹೋರಾಟ ನಮಗೆ ಅನಿವಾರ್ಯ ಆಗುತ್ತೆ, ನಿರಂತರ ಆಗ್ತದೆ. ಕ್ಷಮೆ ಕೇಳಿದರೆ ಅವನು ಸಮಾಜದಿಂದ ಕ್ಷಮೆ ಕೇಳಿದರೆ ದೊಡ್ಡವರಿದ್ದಾರೆ ನಮ್ಮ ಸಮುದಾಯದಲ್ಲಿ. ಪರಮ ಪೂಜ್ಯ ಸ್ವಾಮೀಜಿಯವರಿದ್ದಾರೆ, ವಾಲ್ಮೀಕಿ ಸ್ವಾಮೀಜಿಯವರಿದ್ದಾರೆ, ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವ್ರ ಮುಂದೆ ಕ್ಷಮೆ ಕೇಳಲಿ, ಅವನು ಕ್ಷಮೆ ಕೇಳಲಿ. ದೊಡ್ಡಸ್ಕಿಗೆ ಏನು ಹೇಳಿದಾನೆ, ಇದನ್ನು ವಿಷಾದ ವ್ಯಕ್ತಪಡಿಸ್ತಾನೆ. ದುನಿಯಾ ದೊಡ್ಡ ಮಹಾನ್ ನಾಯಕ ಅವನು. ಮಾಜಿ ಹಂಗಾದ ನನ್ನ ಮಗ ಅವನು. ಮಾಜಿಯಾಗೆ ಇಷ್ಟೆಲ್ಲ ಗಾಂಚಲಿ ಮಾಡ್ತಾನೆ. ಇನ್ನೇನು ರೌಡಿನ ಇವನು ಈ ರಾಜ್ಯಕ್ಕೆ? ಇನ್ನು ಹೇಳೋರು ಕೇಳೋರ ಅಲ್ವಾ? ಕಾನೂನಿನ ಬಗ್ಗೆ ಗೌರವ ಇಲ್ವಾ ಅವನಿಗೆ? ಯಾಕೆ ಜಾತಿಯಲ್ಲಿ ಬೈದವನು? ಪಕ್ಷ ಯಾವ ಪಕ್ಷದಾದ್ರೂ, ಯಾವ ಪಕ್ಷದಲ್ಲಿ ತಪ್ಪು ಮಾಡಿದ್ರು ತಪ್ಪೇನೆ. ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಯಾರೂ ಕೂಡ ಈ ಪದಗಳನ್ನ ಬಳಕೆ ಮಾಡಬಾರ್ದು. ಅವನಿಗೆ ಸ್ವಲ್ಪ ಸುಸಂಸ್ಕೃತವಾಗಿ ಬದುಕಬೇಕು, ಅವನು ಸಂಸ್ಕೃತನಾಗಿರ್ಬೇಕು. ಅವ್ರ ತಂದೆ ತಾಯಿ ಸುಸಂಸ್ಕೃತ ಸಂಸ್ಕಾರ ಕಲಿಸಿಲ್ವ ಅವನಿಗೆ? ಸಂಸ್ಕಾರ ಕಲಿಸಿಲ್ವ ಅವನಿಗೆ ಅವ್ರ ತಂದೆ ತಾಯಿ? ಎಂಥ ರೋಟಲ್ಲಿ ಹುಟ್ಟಿದ್ದಾನೆ. ಮತ್ತು ಮೇಲ್ದರ್ಜೆ ಜಾತಿ, ಉನ್ನತ ಜಾತಿ ಹುಟ್ಟಿದ್ದೀನಿ ಅಂತ ಹೇಳ್ಕೊಂಡವನೇ. ನಾವು ಕೆಳ ಜಾತಿಯಲ್ಲಿ ಹುಟ್ಟಿದ್ವಿ, ನಮಗೆ ಸೊಳ್ಳೆ ಮಕ್ಕಳಂತ ಬೈತಾನೆ ಅವನು. ಮತ್ತು ಅವನು ಉನ್ನತ ಜಾತಿಯಲ್ಲಿ ಹುಟ್ಟಿದ್ದಾನೆ, ಎಂಥ ಸಂಸ್ಕಾರ ಕಲ್ತಿದ್ದಾನೆ ಅವನು? ಇದನ್ನು ಸಮಾಜಕ್ಕೆ ಮಾದರಿ ಕಲಿಸೋದು ಅವನು. ಅವ್ರ ತಂದೆ ತಾಯಿ ಗೌರವ ತಂದ್ಕೊಟ್ನಲ್ಲ ಅವನು, ಸಂಸ್ಕಾರ ಏನಂತ ತೋರಿಸಿ. ಇಂಥನ್ನ ಆಯ್ಕೆ ಮಾಡಿರ್ತಕ್ಕಂಥ ಕ್ಷೇತ್ರದ ಜನ ಏನು ಅನ್ಕೋಬೇಕು? ಜನ ತಪ್ಪು ಮಾಡಿದಾರೆ, ಸರಿ ಮಾಡಿದಾರೆ, ಮುಂದಿನದಲ್ಲಿ ತೋರಿಸ್ಬೇಕಾಗ್ತದೆ. ಬೆಳಗಾಂನಲ್ಲಿ ಮಾಜಿ ಸಂಸದರಾದ ರಮೇಶ್ ಕತ್ತಿಯವರು ರಾಜ್ಯದಲ್ಲಿ ಬೃಹತ್ ಸಮುದಾಯ ಆಗಿರ್ತಕ್ಕಂಥ, ದೊಡ್ಡ ಸಮುದಾಯ ಆಗಿರ್ತಕ್ಕಂಥ, ರಾಜ್ಯದಲ್ಲಿ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಬೇಡ ಸಮುದಾಯ, ವಾಲ್ಮೀಕಿ ನಾಯಕ ಸಮುದಾಯ ಇವೆಲ್ಲ ಸಮಾನಾಂತರ ರಾಜ್ಯದ ಜನತೆಗೆ ಜಾತ್ಯತೀತವಾಗಿ ಸಾಮಾಜಿಕ ನ್ಯಾಯ ಕೊಟ್ಟಂಥ ಬೇಡರ ವಂಶಕ್ಕೆ ಅವಮಾನ ಮಾಡಿರ್ತಕ್ಕಂಥ ರಮೇಶ್ ಕತ್ತಿಯವರ ವಿರುದ್ಧ ಇವತ್ತು ದೂರನ್ನು ಕೊಡಬೇಕಂತ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನು ಕೊಟ್ಟಿದ್ದಾರೆ. ಅವರು ಜಾತಿಯನ್ನು ನಿಂದನೆ ಮಾಡಿದ್ದಾರೆ. ನಾವೇನು ದೇವರ ಹತ್ರ ಅರ್ಜಿ ಹಾಕಿ ಇಂಥ ಸಮುದಾಯದಲ್ಲಿ ಹುಟ್ಟಬೇಕಂತ ಹುಟ್ಟಿಲ್ಲ. ಆದರೆ ರಮೇಶ್ ಕತ್ತಿಯವರು ಕೂಡ ದೇವರ ಹತ್ರ ಅರ್ಜಿ ಹಾಕಿ ನಾನು ಉನ್ನತ ಸಮುದಾಯ, ದೊಡ್ಡ ಸಮುದಾಯ ಅಂತ ಅವ್ರು ಹೇಳ್ಕೊತಿದ್ದಾರೆ. ಮತ್ತು ಆ ಸಮುದಾಯದಲ್ಲಿ ದೇವರ ಹತ್ರ ಏನು ಅರ್ಜಿ ಹಾಕಿ ಹುಟ್ಟಿಲ್ಲ. ಎಲ್ಲರೂ ಕೂಡ ಮನುಷ್ಯರೇ. ಮಾನವೀಯತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಮಾನವ ಧರ್ಮಕ್ಕೆ ಜಯವಾಗಬೇಕು ಅಂತಕ್ಕಂಥದ್ದು ನಮ್ಮ ಕಾನ್ಸೆಪ್ಟ್. ಇತಿಹಾಸದಲ್ಲಿ 25 ವರ್ಷದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜಾತಿ ನಿಂದನೆ ಕೇಸನ್ನು ನಾವು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ನೋವಾಗ್ತದೆ. ರಾಜ್ಯದಾದ್ಯಂತ ಬಿದ್ದು ಮಲಗಿರೋದು ಇಷ್ಟು ದೊಡ್ಡ ಸಮುದಾಯಕ್ಕೆ ಇವತ್ತು ಭಾಳಷ್ಟು ಮನಸ್ಸಿಗೆ ಜಾಸ್ತಿಯಾಗಿ ನೋವಾಗಿದೆ. ಮನಸ್ಸಿಗೆ ನೋವಾಗಿದ್ದು ಪ್ರಮುಖವಾಗಿ ಅಂದರೆ ಬೆಳಗಾಂ ಜಿಲ್ಲೆಯಲ್ಲಿ ಅಂಥ ಎಲ್ಲ ಸರ್ವ ಜಾತಿಯ ಜಾತ್ಯತೀತ ನಾಯಕರು, ಅಂಥ ದೊಡ್ಡ ನಾಯಕರೊಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಂಥ ಕ್ಷೇತ್ರದಲ್ಲಿ ಇವತ್ತು ರಮೇಶ್ ಕತ್ತಿಯವರು ಈ ರೀತಿ ಸಮುದಾಯವನ್ನು ನಿಂದನೆ ಮಾಡಿರ್ತಕ್ಕಂಥದ್ದು ಭಾಳ ನೋವಾಗ್ತಾ ಇರ್ತಕ್ಕಂಥ ವಿಷಯ. ಹಾಗಾಗಿ ಅದನ್ನು ಖಂಡಿಸಿದ್ದೀವಿ. ಇವತ್ತು ಅವರು ಇಲ್ಲೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದೇ ಸ್ಟೇಷನಲ್ಲಿ FIR ಆಗಬೇಕು, ಸ್ಟೇಷನಲ್ಲಿ ಎನ್ಕ್ವೈರಿ ಆಗಬೇಕು. ಅದನ್ನು ಹಿಡ್ಕೊಂಬರ್ಬೇಕು. ಇಲ್ಲಿ ಹಿಡ್ಕೊಂಬಂದು ಅದನ್ನು ಕತ್ತೇನೋ ಅಂತಕ್ಕಂಥದ್ದು ಪ್ರೂವ್ ಆಗಬೇಕು. ಮನುಷ್ಯತ್ವ ಇದ್ದಿದ್ರೆ, ಮಾನವ ಧರ್ಮಕ್ಕೆ ಗೌರವ ಕೊಡ್ತಕ್ಕಂಥದ್ದು ಇದ್ದಿದ್ರೆ ಈ ರೀತಿ ಜಾತಿಯನ್ನು ಹಿಡಿದು ನಿಂದನೆ ಮಾಡ್ತಿರ್ಲಿಲ್ಲ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು. ತುರ್ತಾಗಿ ಅರೆಸ್ಟ್ ಮಾಡದೇ ಇದ್ದರೆ ರಾಜ್ಯದಾದ್ಯಂತ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ. ಇಡೀ ರಾಜ್ಯದಾದ್ಯಂತ ಈ ಸಮುದಾಯದಲ್ಲಿ ಎಲ್ಲ ಮಟ್ಟದ ಪಕ್ಷಾತೀತವಾಗಿ ಎಲ್ಲ ಮಟ್ಟದ ನಾಯಕರುಗಳು ಸೇರಿ ನಾವು ಇದನ್ನು ಖಂಡಿಸ್ತೇವೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ, ನಾವು ಇನ್ನು 2-3 ದಿನದೊಳಗಡೆ ಅವ್ರನ್ನ ಅರೆಸ್ಟ್ ಆಗಲಿಲ್ಲ ಅಂದರೆ ನಾವು ಗೃಹ ಸಚಿವರನ್ನು ಕಾಣ್ತೀವಿ, ಮುಖ್ಯಮಂತ್ರಿಯವ್ರನ್ನ ಕಾಣ್ತೀವಿ. ಬೆಂಗಳೂರಿನಲ್ಲಿ ಬೃಹತ್ತಾದ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತೇವೆ.
ಈ ರಾಜ್ಯದಲ್ಲಿ ಪೊಲೀಸರು ಏನಾದರೂ ಜೀವಂತವಾಗಿದ್ದರೆ ಬದುಕಿದ್ರೆ ಅದನ್ನು ಅರೆಸ್ಟ್ ಮಾಡ್ಕೊಂಡು ಬರಬೇಕು. ಇಲ್ಲ ಅಂತಂದರೆ ಅವ್ರು ಬದುಕಿದಾರ ಸತ್ತಿದಾರ ಅಂತ ನಾವು ಬೆಂಗಳೂರಲ್ಲಿ ಕೇಳ್ತೀವಿ, ಪರೀಕ್ಷೆ ಮಾಡಿ ಗೃಹ ಮಂತ್ರಿಗಳನ್ನೇ ಕೇಳ್ತೀವಿ, ಬದುಕಿದಾರೆಲ್ಲ ಈ ರಾಜ್ಯದಲ್ಲಿ ಪೊಲೀಸರು ಅಂತೇಳಿ ಪಕ್ಷಾತೀತವಾಗಿ ಕೇಳ್ತೀವಿ. ಅದು ಪ್ರಶ್ನೆನೇ ಇಲ್ಲ ನಮಗೆ. ಇದನ್ನು ಹೋರಾಟ ಖಂಡಿಸಿ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಆತನ ವಿರುದ್ಧ ದೂರನ್ನು ಕೊಟ್ಟಿದ್ವಿ. ಅದು ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮುದಾಯಕ್ಕೆ ಭಾಳ ಮನಸ್ಸಿಗೆ ತುಂಬ ನೋವಾಗಿ ನಾವು ವೈಯಕ್ತಿಕವಾಗಿ ಬಂದು ಈ ಸಮುದಾಯದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ನಾವು ದೂರನ್ನು ದಾಖಲೆ ಮಾಡ್ತೀವಿ. ಗಣೇಶ್ ಅವರು ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮದಲ್ಲಿ DCC ಬ್ಯಾಂಕ್ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಸಮುದಾಯದ ನಾಯಕರುಗಳನ್ನ ಉದ್ದೇಶಿಸಿ ನೇರವಾಗಿ ಸಮುದಾಯದ ಶ್ರೀಮಂತ ನಾಯಕರು ಹೆಸರು ಹೇಳೋಕ್ಕೆ ತಾಕತ್ತಿದ್ದಕ್ಕೆ ಆತ ನೇರವಾಗಿ ಜಾತಿಯನ್ನು ನಿಂದನೆ ಮಾಡಿದ್ದಾನೆ. ಆತ ಹೊಟ್ಟೆ ಕಿಚ್ಚು ಅಸೂಯೆ ತಾಳಲಾರದೆ ಸೋಲಿನಿಂದ ಹತಾಶೆಯಾಗಿ ಇವತ್ತು 29-30 ವರ್ಷ ಸುದೀರ್ಘವಾಗಿ ಬೆಳಗಾಂ ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಿ ಆ ಕೊಳ್ಳೆ ಹೊಡೆದ ಬ್ಯಾಂಕ್ನ ಲೂಟಿ ಮಾಡಿ ಅಲ್ಲೇನೋ ಈಗ ನಮ್ಮ ಕೈಯಿಂದ ಕೈ ಬಿಟ್ಟು ಹೋಗ್ತಾ ಇದೆ ಅಂತಕ್ಕಂಥ ಹತಾಶೆಯಿಂದ ಈ ರೀತಿ ನಡ್ಕೊಂಡಿದ್ದಾನಂತ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು. ನಮ್ಮ ಏನಂದಾರ ಸರ್? ಬ್ಯಾಡ್ ಸೂಳೆ ಮಕ್ಕಳು ಫೋನ್ ಹಚ್ತಾರೆ, ಇವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬ್ಯಾಡ್ ಸೂಳೆ ಮಕ್ಕಳು ಅಂತ ಬೈತಾರೆ. ಬ್ಯಾಡ್ ರ್ಯಾಂಕ್ ಸೂಳೆ ಮಕ್ಕಳು ಆಗ್ತಾರೆ. ಅವನದನ್ನು ಪ್ರೂವ್ ಮಾಡ್ಬೇಕು. ಅವನು ಗಂಡಸಾದ್ರೆ ಅವನು ಬೇಡ್ರೆ ಗಂಡಸ್ತಾನ ಅವನೇನು ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಅವನ ಕ್ಷೇತ್ರದಲ್ಲೇ ಅವನ ಜಿಲ್ಲೆನಲ್ಲೇ ಹಲಗಲಿ ಬೇಡ್ರ ಇತಿಹಾಸವನ್ನು ಓದಿ ತಿಳ್ಕೊಳ್ಳಿ. 77 ಪಾಳೆ ಪಟ್ಟು ಕಟ್ಟಿ ಪಾಳೆಗಾರರಾಗಿ ಈ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಎಲ್ಲ ಜಾತಿ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಬೇಡ್ರ ಬಗ್ಗೆ ಅವರ ಶಕ್ತಿ ಬಗ್ಗೆ ಕೇಳ್ತಾನೆ. ಅವನು ಏಕಲವ್ಯನ ಶಕ್ತಿ ಗೊತ್ತಿದೆಯಾ ಅವನಿಗೆ? ಬೇಡ್ರ ಕಣ್ಣಪ್ಪನ ಶಕ್ತಿ ಗೊತ್ತಿದೆಯಾ ಅವನಿಗೆ? ಪಾಳೆಗಾರರ ಶಕ್ತಿ ಗೊತ್ತಿದೆಯಾ ಅವನಿಗೆ? ಮಹರ್ಷಿ ವಾಲ್ಮೀಕಿ ಅವರ ಶಕ್ತಿ ಗೊತ್ತಿದೆಯಾ ಅವನಿಗೆ? ಎಲ್ಲ ರೀತಿಯ ಸರ್ವ ಶಕ್ತಿಯನ್ನು ಹೊಂದಿರತಕ್ಕಂಥ ಈ ಸಮುದಾಯದ ಶಕ್ತಿಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಮಾತಾಡೋಕ್ಕೆ ನಮಗೂ ಕೆಟ್ಟದಾಗ ಮಾತಾಡೋಕ್ಕೆ ಬರುತ್ತೆ. ಅವನು ರೌಡಿ ಕಣ್ಣಂಗೆ ಕಾಣಿಸ್ತಾನೆ, ರೌಡಿ. ಆಮೇಲೆ ರೌಡಿ ಶೀಟ್ ಓಪನ್ ಆಗಬೇಕು. ಅವನ ಬಾಡಿಯ ಆಕಾರನೇ, ದೇಹದ ಆಕಾರನೇ ರೌಡಿ ಕಣ್ಣಂಗೆ ಕಾಣ್ತಾನೆ. ನಮ್ಮಂಥ ಕ್ಷೇತ್ರಗಳಲ್ಲಿ ಇದ್ದಿದ್ರೆ ಅವನಿಗೆ ತೋರಿಸಿದ್ವಿ ಮಗನಿಗೆ ಏನಂತ. ಅವ್ನು ಸಿಗಲಿ, ರಾಜ್ಯದ ಮೂಲೆಯಲ್ಲಿ ಸಿಗಲಿ, ಅವನು ಈ ಸಮುದಾಯದ ಕೈಗೆ ತೋರಿಸ್ತೀವಿ ಅವನಿಗೆ ಏನಂತ. ಹುಡುಗಾಟ ತಿಳ್ಕೊಂಡೇನು ಅವ್ನು ಬೇಡ್ರನ್ನ ಕಣಕ್ಕೆ ಏನಾಗ್ತಾನೆ ಅಂತ ಹತ್ಕೊಳ್ಳಿ ಅವನು.